ಹಾಯ್ ಹಲೋ ನಮಸ್ಕಾರ. ಲಕ್ಕಿ ಹುಂಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಜರಿ ಅಂದರೆ ಈ ಹುಳು ಮನೆ ಒಳಗಡೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಿರಿಕರು. ಈ ಥರ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಬಕೆಟ್ ಒಳಗಡೆ ಬಂದು ಅದನ್ನು ಹೇಗೆ ಹೊರಗಡೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಈ ಜರಿ ಮನೆ ಒಳಗಡೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಎಲ್ಲ ಶುಭವಾಗುತ್ತೆ, ಶುಭ ಶಕುನ ಆಗುತ್ತೆ ಅಂತ ಹೇಳ್ತಾರೆ. ಇರ್ಬೋದು, ನನಗೂ ಸರಿ ಗೊತ್ತಿಲ್ಲ. ಆದರೆ ಇಷ್ಟುದ್ದ ಜರಿ ಇದೆ, ಸುಮಾರು ಒಂದು 3 ಇಂಚಷ್ಟಿದೆ. ಆಮೇಲೆ ಇದು ನೀರು ಬಿಟ್ಟೆ, ಸುಮ್ಮನೆ ಅದರೊಳಗಡೆ ಬಕೆಟ್ ಒಳಗಡೆ ಓಡಾಡ್ಕೊಂಡಿತ್ತು. ನೀರು ಬಿಟ್ಟಾದಮೇಲೆ ಆ ನೀರೊಳಗೆ ಓಡಾಡ್ಕೊಂಡು ಇದು ಮಾಡ್ತಿತ್ತು. ಅದಾದಮೇಲೆ ನಾನು ಇದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೊರಗಡೆ ತೊಗೊಂಡೋಗಿ ಎಸೆಯೋದು ಅಥವಾ ಇಲ್ಲೇ ಬಿಡೋದು, ಏನು ಮಾಡೋದು ಅಂತೇಳಿ. ಆಮೇಲೆ ಲಾಸ್ಟಲ್ಲಿ ನಾನು ಟಾಯ್ಲೆಟಿಗೆ ಹಾಕಿದೆ. ಅಲ್ಲೂ ಕೂಡ ಮೇಲೆ ಹತ್ತಿ ಬರ್ತಿತ್ತು. ಈ ಥರ ಜರಿಗಳು ನಾವು ನೋಡೇ ಇರಲ್ಲ, ನಮಗೆ ಇವೆಲ್ಲ ಗೊತ್ತೂ ಇರಲ್ಲ, ನೋಡೂ ಇರಲ್ಲ. ಹೇಳೋದನ್ನು ಮಾತ್ರ ಕೇಳಿದ್ದೆ. ಆದರೆ ಇದು ಇಷ್ಟುದ್ದ ಜರಿ ಒಳಗಡೆ ಬಂದಿದೆ ಅನ್ನೋದು ಇದೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ಖುಷಿ ಆಯಿತು ನೋಡಿ, ತುಂಬಾ ಖುಷಿ ಆಯಿತು. ಅದಾದಮೇಲೆ ಈ ಜರಿನ ಹೇಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಟಾಯ್ಲೆಟ್ ಒಳಗೆ ಹಾಕಿ ನೀರು ಬಿಟ್ಟೆ. ಅದು ಅದರೊಳಗಡೆ ಹೊರಟೋಯ್ತು. ಇದು ಕಚ್ಚುತ್ತೋ ಬಿಡುತ್ತೋ ಅದು ಕೂಡ ನನಗೆ ಗೊತ್ತಿಲ್ಲ. ನಾನು ಕೆಲವೊಂದೊಂದು ಯೂಟ್ಯೂಬಲ್ಲಿ ನೋಡಿದ್ದೆ, ಜರಿ ಬಂದರೆ ಒಳ್ಳೆಯದು ಹಾಗೆ ಹೀಗೆ ಅಂತ ಏನೇನೋ ಹೇಳಿದರು. ಅದ್ರ ಪ್ರಕಾರ ಇರ್ಬೋದು, ಜರಿ ಬಂದರೆ ಒಳ್ಳೆಯದೇನು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಜರಿ ಹುಳು ತುಂಬಾ ಮನೆ ಒಳಗಡೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇರ್ಬೋದು, ಆದರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ. ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಈ ಹುಳು ನಾನು ನೀರು ಬಿಟ್ಟು ಕೂಡ ನೋಡಿದೆ, ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸ್ದೆ. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ನಾನು ಅದನ್ನು ತೊಗೊಂಡೋಗಿ ಟಾಯ್ಲೆಟ್ ರೂಮಲ್ಲಿ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟೆ. ಅದು ಹಂಗೆ ಹೊರಟೋಯ್ತು. ಮನೆ ಒಳಗೆ ಇದನ್ನು ಬಿಟ್ಕೊಳಕ್ಕಾಗಲ್ಲ, ಮಕ್ಕಳೆಲ್ಲ ಇರ್ತವೆ. ಹಾಗಾಗಿ ಇದೇ ಫಸ್ಟ್ ಟೈಮು. ನಮಗೆ ಬೆಂಗಳೂರುಗಳಲ್ಲಿ ಈ ಥರ ಎಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ. ಹಳ್ಳಿ ಕಡೆ ನೋಡಿರ್ತೀವೋ ಬಿಟ್ಟಿರ್ತೀವೋ ಗೊತ್ತಿಲ್ಲ. ಇಲ್ಲಂತೂ ಬೆಂಗಳೂರು ಕಡೆ ಇದೆಲ್ಲ ಸಿಗಲ್ಲ. ಸಿಕ್ಕಿದಾಗ ನೋಡಿ ಇದೊಂಥರ ಮಿರಾಕಲ್ ಅನಿಸುತ್ತೆ. ತುಂಬಾ ಎಷ್ಟು ಉದ್ದ ಇದೆ ನೋಡಿ, 3 ಇಂಚಿಗಿಂತಲೂ ಉದ್ದ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡಿರ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.